ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶಿವಗಂಗೆ ಗ್ರಾಮದಲ್ಲಿ ಅಪಪ್ರಚಾರದ ಸುದ್ದಿಯೊಂದು ಗ್ರಾಮಸ್ಥರಲ್ಲಿ ಗೊಂದಲ ಸೃಷ್ಟಿಸಿದೆ. ಶಿವಗಂಗೆ ಮರಿಯಮ್ಮ ದೇವಸ್ಥಾನದ ಮುಂಭಾಗದ ಪ್ರದೇಶವನ್ನ ಸ್ಥಳೀಯರು ಮರಿಯಮ್ಮನ ತೋಪು ಅಂತ ಕರೀತಾರೆ. ಈ ಜಾಗದಲ್ಲಿ ಕಡ್ಡಿ ನಿಲ್ಲಿಸಿದವರಿಗೆ ಸೈಟ್ ನೀಡಲಾಗುತ್ತೆ ಎಂಬ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಕಡ್ಡಿಗಳನ್ನ ನಿಲ್ಲಿಸಿ ತಮ್ಮ ಹಕ್ಕು ಅಂತ ಗುರುತು ಹಾಕಲು ಮುಂದಾದ್ರು. ನನಗೊಂದು ಸೈಟ್ ನನಗೂ ಸೈಟ್ ಬೇಕು ಅಂತ ಹಲವರು ಕಡ್ಡಿ ನಿಲ್ಲಿಸಿದ್ದು, ಕೆಲವರು ಈಗಾಗಲೇ ಮನೆ ಹೊಂದಿದ್ರೂ ಸಹ ಸೈಟ್ ಆಸೆಯಿಂದ ಸ್ಥಳ ಗುರುತಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರಿಗೆ ಇದು ಕೇವಲ ಅಪಪ್ರಚಾರವಾಗಿದ್ದು ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಅಂತ ಮನವರಿಕೆ ಮಾಡಲು ಪ್ರಯತ್ನಿಸಿದ್ರು. ಆದರೆ ಗ್ರಾಮಸ್ಥರು ಅಧಿಕಾರಿಗಳ ಮಾತನ್ನ ಕೇಳದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ನಂತರ ಡಾಬಸ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು. ಒಟ್ಟಾರೆಯಾಗಿ ಸೈಟ್ ಹಂಚಿಕೆ ಕುರಿತು ಹರಿದಾಡಿದ ವದಂತಿಯಿಂದ ಶಿವಗಂಗೆ ಗ್ರಾಮದಲ್ಲಿ ಕೆಲಕಾಲ ಗೊಂದಲ ಮತ್ತು ಕುತೂಹಲದ ವಾತಾವರಣ ನಿರ್ಮಾಣವಾಯಿತು. ಅಲ್ಲ ಇದಕ್ಕಿದಂಗೆ ಎಲ್ಲಾರು ಬಂದ್ ಕಡ್ಡಿ ಉಣಿದಾರಲ್ಲ, ಮಾಡ್ಕೊಡಿ ಎಲ್ಲಾರು 3-4 ಮಾಡ್ಕೊಂಡು ನಮಗೊಂದು ಬೇಕು, ನಮಗೊಂದು ಬೇಕು ಜಾಗ, ನಮಗೊಂದು ಜಾಗ ಬೇಕು, ನಮಗೂ 2 ಗಂಡು ಮಕ್ಕಳವೆ, ನಮಗೊಂದು ಜಾಗ ಬೇಕು. ಜಾಗ ಇಲ್ಲ, ನಾವು ಹಿಡ್ಕೊಳ್ಳೋಣಂತ ಬಂದು ನಂದಂತ ಇವ್ರು ಹೆಂಗಸರುಗಳೇ ಕುಸ್ತಿ ಬಿದ್ರು. ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಇರೋರು 4 ಮನೆ ಕಟ್ಟಿ ಸೀಟ್ ಹಾಕೊಂಡವ್ರೆ. ಅವರು ನಮಗೂ ಬೇಕು ಅಂತೇಳಿ ಬಂದವ್ರೆ. ನನ್ನ ಇಕ್ಕಕ್ಕೆ ಕಡ್ಡಿ ನಿಲ್ಸೋಕ್ಕೂ ಜಾಗ ಬಿಡ್ತಾ ಇಲ್ಲ. ಇವಾಗ ಕಡ್ಡಿ ನಿಲ್ಸಕ್ಕೆ ಯಾರು ಹೇಳಿರೋದು? ಇವ್ರು ಯಾರು ಮೆಂಬರ್ಗಳು ಹೇಳಿರಂತೆ ಓಡ್ ಬಂದು ಅವ್ರವ್ರೆ ಕಡ್ಡಿ ನಿಲ್ಸ್ತವ್ರೆ. ಯಾರು ಮೆಂಬರ್ ಹೇಳಿದ್ರು? ಇಲ್ಲಿ ಯಾರ್ಯಾರು ಹೇಳಿರೋ ಗೊತ್ತಿಲ್ಲ ಸರ್. ಎಲ್ಲ ನಿಲ್ಸ್ತಿದ್ರು, ನಾನು ಬಂದೆ. ಈಗ ಬಂದು ಎಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ರು. ನಮಗೂ ಇಷ್ಟ ಆಗಲ್ಲ ಬಿಡಿ ಅಂತ ಹೇಳಿದ್ದೀವಿ. ನಮಗೆ ನಿಲ್ಲಿಸ್ತಾ ಇಲ್ಲ. ಅಲ್ಲದಿಲ್ಲ ಅಂತ ನೀರೋರು 4-5 ಸೈಟ್ ಅವೆ. ಮನೆ ಕಟ್ಟಿ ಎಲ್ಲ ಇನ್ನು ಬಾಡಿಗೆನೂ ಸಹ ಬಿಡ್ತಾವ್ರೆ. ಅವರೇ ಮಾಡ್ಕೊಂಡು. ನಾಗರಾಜ್ ಎಲ್ಲ ಮುಜರಾಯಿ ಜಾಗ. ದೇವಸ್ಥಾನದವರು ಬಂದು ಇಲ್ಲಿ ಕೇಳ್ತಾ ಇಲ್ಲ, ಕಂಡೀಷನ್ ಮಾಡ್ತಾ ಇಲ್ಲ. ಎಲ್ಲ ಮನೆಗಳಿರೋರೇನೆ, ಮನೆಗಳಿಲ್ದವ್ರು ಯಾರು ಇಲ್ಲ. ತೀರ ಮನೆ ಇಲ್ದಿರೋರು ಕೊಡ್ಲಿ, ಬಂದು ಎಲ್ಲ ನ್ಯಾಯವಾಗಿ ಮಂಡಲ ಪಂಚಾಯತ್ ಯಾರ್ಯಾರ್ದು ಎಷ್ಟೆಷ್ಟೈತೆ, ಎಷ್ಟು ಜಮೀನ್ ಐತೆ, ಎಷ್ಟೆಷ್ಟು ಮಾರ್ಕೊಂಡವ್ರೆ, ಏನ್ ಮಾಡವ್ರೆ ಅವ್ರನ್ನೆಲ್ಲ ತಿಳುವಳಿಕೆ ಮಾಡ್ಕೊಂಡು ಆಮೇಲೆ ಕೊಡ್ಲಿ. ಅದು ಬೇಡ ಅನ್ನಲ್ಲ. ಇಲ್ಲೆಲ್ಲ ಜಗಳಗಳು ರಗಳೆ ಏನು ಬೇಡ ಸರ್, ಬೇಡ. ಪ್ರತಿಯೊಬ್ಬರಿಗೂ ವಿಚಾರ ಮಾಡ್ಲಿ. ಯಾರು ಹೇಳಿರ? ಯಾರು ಹೇಳಿ? ಅವ್ರವರೇ ಬಂದವ್ರೆ. ಅವ್ರವರೇ ಬಂದವ್ರೆ. ಎಲ್ಲ ನೋಡಿ, ಯಾರಿಗೂ ಮನೆ ಇಲ್ಲ ಅಂತ ಇಲ್ಲ. ಒಬ್ಬೊಬ್ರು 2-3 ಬಾಡಿಗೆ ಬಾಡಿಗೆ ಕಟ್ಕೊಂಡವ್ರು 2 FTR ಕಟ್ಕೊಂಡವ್ರು ಗೌರ್ಮೆಂಟ್ ಜಾಗದಲ್ಲೇನೆ. ಬೇಕಾದ್ರೆ ಇವರಲ್ಲ MLA ಬರ್ಲಿ, ಇಲ್ಲ MLA ಬಿಟ್ಟು ಅವ್ರಿಗಿನ್ನ ಮೇಲವರೇ ಬರ್ಲಿ, ನಾ ಮಾತಾಡ್ತೀನಿ ಸರ್. ನಮ್ಗೆ ಯಾವ ಭಯನೂ ಇಲ್ಲ. ನಮ್ಮಂತವ್ರು ಓಟ್ ಹಾಕಿದ್ರೆ ಅವ್ರ ಮೇಲ್ಕ್ ಹೋಗೋದು. ನಮ್ದೊಂದು ಓಟ್ ಇಲ್ಲ ಅಂದ್ರೆ ಅವ್ರು ಹೋಗಲ್ಲ. ಕೊಡಿ, ಎಲ್ಲ ಚಾನಲ್ಗೂ ಕೊಡಿ. ನಾವೇನ್ ಎದುರ್ಕೊಳ್ಳಲ್ಲ ಸರ್. ಎಲ್ಲ ಇರೋರೇನೆ, ಇಲ್ದಿರೋರು ಯಾರು ಇಲ್ಲ. ಜಮೀನ್ ಐತೆ, ಜಮೀನ್ ಐತೆ, ಮನೆಗಳಿದಾವೆ. ಊರಿಂದ ಊರಿಗೆ ಬಂದಿರೋರು ಎಲ್ಲ ವಲಸೆ ಬಂದಿರೋರೆ ಮುಕ್ಕಾಲ್ ಭಾಗ ಅವ್ರೆ. ಎಲ್ಲ ಊರ್ ಬಿಟ್ಟು ವಲಸೆ ಬಂದಿರೋರೆ ಮುಕ್ಕಾಲ್ ಭಾಗ ಅವ್ರೆ. ನಮ್ಮೂರಲ್ಲಿ ಮುಜರಾಯಿ ಇಲಾಖೆಯವ್ರೇನು ನಿದ್ದೆ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ. ದೇವಸ್ಥಾನದವರು ಯಾರು ಬಂದು ಕೇಳ್ತಾ ಇಲ್ಲ. ದೇವಸ್ಥಾನದವ್ರು ಏನು ಕೇಳ್ತಾ ಇಲ್ಲ. ಮುಖ್ಯವಾಗಿ ದೇವಸ್ಥಾನದವ್ರು ಕೇಳ್ಬೇಕು. ಇದೆಲ್ಲ ಜಾತ್ರೆ ಕೂಡ ಜಾಗ, ದನಗಳು ಕೂಡ ಜಾಗ. ಇದು ಏನು ಬೇರೆ ಇದೇನಿಲ್ಲ. ಇಲ್ಲೆಲ್ಲ ಜಾತ್ರೆ ಆತಾಯ್ತು ನೋಡ್ರಿ. ಆ ದೇವಸ್ಥಾನದ ಜಾತ್ರೆ ಆಯ್ತದೆ, ಮೇಲ್ಗಡೆ ಗಂಗಾಧರೇಶ್ವರ ಹೊನ್ನದೇವಮ್ಮನ ಜಾತ್ರೆನೂ ಆತೈತೆ, ಗೊತ್ತಾ? ಇಲ್ಲೆಲ್ಲ ಇರೋರೇನೆ. ತೀರ ಮನೆ ಇಲ್ದಿರೋರು ಕೊಡ್ಲಿ, ಬೇಡ ಅನ್ನಲ್ಲ. ಎಲ್ಲ ಬಾಡಿಗೆಗಳು ಕಟ್ಕೊಂಡವ್ರೆ. ಒಬ್ಬೊಬ್ರು 4 ಮನೆಗಳು ಕಟ್ಕೊಂಡವ್ರೆ. ಬೇಕಾದ್ರೆ ಬನ್ನಿ, ನಾ ತೋರಿಸ್ತೀನಿ. ರಾಜಮ್ಮ ಸರ್, ನಮ್ ಗಂಡ ಇಲ್ಲ, ಗಂಡು ಮಕ್ಳಿಲ್ಲ. ಒಬ್ಬ ಮಗಳವಳೆ, ಒಂತವ್ ಕೊಟ್ಟವ್ರೆ. ಒಂತವಳದ ಒಂದಿಷ್ಟ ಅದೇ ಚಿಕ್ಕದು, ರೋಡ್ ಗೊತ್ತದೆ ಅಂತ ಒಂತವ್ ಕೊಟ್ಟವ್ರೆ. ಇವಾಗ ಅದು ಎಟ್ಕಲ್ಲ ಅಂತ ನಾನು ಬಂದ್ 4 ಕಡ್ಡಿ ನಿಲ್ಸಿದ್ದೀನಿ. ಕಡ್ಡಿ ನಿಲ್ಸಕ್ಕೆ ಯಾರು ಹೇಳಿದ್ದು? ಎಲ್ಲ ಇವ್ರವ್ರೆ ನಿಲ್ಸಿರು, ಅವ್ರವ್ರೆ ನಿಲ್ಸಿರು. ನಾನು ಬಂದ್ ನಿಲ್ಸಿದ್ದೀನಿ. ಕಡ್ಡಿ ನಿಲ್ಸಿದ ಉದ್ದೇಶ ಏನಾದ್ರು ಗೊತ್ತಾ ನಿಮ್ಗೆ? ಯಾವ ಕಡ್ಡಿ ನಿಲ್ಸಿದ್ ಗೊತ್ತಿಲ್ಲ. ಎಲ್ಲ ನಿಲ್ಸವ್ರೆ ಅಂತ ನಾವು ನಿಲ್ಸಿದ್ರಲ್ಲ, ಏನಕ್ಕೋಸ್ಕರ ಕಡ್ಡಿ ನಿಲ್ಸಿದ್ರ? ಎಲ್ಲಾರು ಮನೆ ಕಟ್ತಾರೋ, ಅಂಗಡಿ ಇಕ್ತಾರೋ, ಇಲ್ಲ ಅವ್ರು ಮುಚ್ಕಂತಾರೋ ಗೊತ್ತಿಲ್ಲ. ಎಲ್ಲಾರು ಬಂದ್ರು, ಕಡ್ಡಿ ನಿಲ್ಸಿರು, ನಾನು ನಿಲ್ಸಿದ್ದೀನಿ ಅಷ್ಟೇ ಸರ್. ನಿಮ್ಮ ಹೆಸರು? ನಮ್ಮ ಇದೇ ಊರಾ? ಇದೇ ಊರು.
ಯಾವ ಊರು? ಈ ಊರ್ ಮಗಳೇನೆ. ಅದೇ ಊರ ಹೆಸರು? ಶಿವಗಂಗಿ. 20 ವರ್ಷದಿಂದ ಅವನೇ, 20 ವರ್ಷದಿಂದ ಯಾರು? ಇವನು ಬರಪ್ಪ. ಇವನು ಇಟ್ಟಾಗಲ ಮನಿಲ್ಲ. 20 ವರ್ಷದಿಂದ ಬಾಡಿಗೆ ಕಟ್ಕೊಂತಿರ್ತಾನೆ. ತಂದೆ ಇಲ್ಲ, ತಾಯಿ ಇಲ್ಲ. ಈಗ ಮದ್ವೆ ಆಗಿದೆ. ಅದಕ್ಕೇನೆ ಜಾಗ ಇಲ್ಲ ಅಂದ್ಬಿಟ್ಟು ನಾವು ಬಂದು ಕಡ್ಡಿ ನಿಲ್ಸ್ತಿದ್ವಿ. ಮನೆ ಕಟ್ಕೊಂಡು ಯಾರು ಹೇಳಿಲ್ಲ ಸ್ವಾಮಿ, ಯಾರು ಹೇಳಿಲ್ಲ. ಎಲ್ಲ ಒಬ್ರಿಗೊಬ್ರು ಕಣಪ್ಪ ಇದ್ ಬದ್ದಿತ್ತೆಲ್ಲಾನು ಅಲ್ಲಿ ಬಳಸ್ಕೊಂಬಿಟ್ರು. ಆಗ ಅಲ್ಲಿ ಬಳಸ್ಕೊಂಬಿಟ್ಟವ್ರು. ನಾವು ಕೇಳಿ ಸಾಕೋದು ಯಾರು ಬಿಡ್ಲಿಲ್ಲ. ಬಂದು ಇಲ್ಲಿ ಜಾಗಿತ್ತು, ಕಡ್ಡಿ ನಿಲ್ಸಿದ್ವಿ ಮನೆ ಕಟ್ಟಕ್ಕೆ ಅಂತ ಅಷ್ಟೇ. ಲಕ್ಷ್ಮಮ್ಮ 2 ಗಂಡು ಮಕ್ಕಳು, 1 ಐತೆ ಸರ್ ಕಟ್ಕೊಂಡಿದೀವಿ. ಈ ಮನ್ಗೆ ಕಿವಿ ಕೇಳ್ಸಲ್ಲ. ಇವ್ರ ದೊಡ್ಡ ಹೆಂಡತಿ. ಇದೇ ಊರು ನಮ್ದು. ಬಾಡಿಗೆ ಕಟ್ಕೊಂಡವ್ರೆ, ಬಾಡಿಗೆ ಕಟ್ಕೊಂಡು ಸಂಸಾರ ಮಾಡ್ತಾವ್ರೆ. ಅದಕ್ಕೆ ಎಲ್ಲ ಹಾಕೊಂತೀವಿ ಸರ್. ನಾವು ಒಂಚೂರು ಹಿಡ್ದೋಳು ಕಡ್ಡಿ ನಿಲ್ಸಿದೀವಿ. ನಾವು ಕಟ್ಕೊಂಡಂಗಿದ್ರೆ ಕಟ್ಕೊಂತೀವಿ. ಮಗ ಕಿವಿ ಕೇಳ್ಸಲ್ಲ ಸರ್ ಇವನಿಗೆ. 2 ಗಂಡು ಮಕ್ಕಳು, 1 ಹುಡ್ಗ ಮನೆ ಕಟ್ಟಿದೀವಿ. ಚಿಕ್ಕದ 1 ಮನೆ ಐತೆ, ಅವನೇ ಮನೆಗೆ ಚಿಕ್ಕ ಮಗ, ಅವನೇ ದೊಡ್ಡ ಮಗ. ಅದಕ್ಕೋಸ್ಕರ ಹಾಕಿದ್ದೀವಿ ಸರ್. ಇನ್ನೇನು ತೊಂದರೆ ಇಲ್ಲ. ನಾವೇನು ಆಸ್ತಿಯವರೆಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ. ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ನನ್ನ ಮಗ ಗಾರೆ ಕೆಲಸ, ಇವನು ಪೈಂಟ್ ಹೊಡೆಯೋ ಕೆಲಸ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್. ನಮಗೆ ಆಸ್ತಿ ಇಲ್ಲ, ಹೊಲ ಇಲ್ಲ, ಗದ್ದೆ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಈ ಮಗನಿಗೋಸ್ಕರ ಅಲ್ಲಿ ಹಾಕಿದೀವಿ ಸರ್. ಯಾರು ಹೇಳಿಲ್ಲ. ಎಲ್ಲ ಅಂಬರ್ಕೊಂಡು ಎಲ್ಲ ಜಾಗ ಮಾಡ್ತಿದ್ರಲ್ಲ, ನಮಗೂ ಒಂದಿಷ್ಟು ಆಚಾರ ಅಂತ ನಾವು ಮಾಡ್ಕೊಂಡಿದೀವಿ ಸರ್, ಅಷ್ಟೇ. ಯಾರು ಹೇಳಿಲ್ಲ ನಮಗೆ. ಇದೇ ಊರು. ಹುಟ್ಟಿರೋದು ಇಲ್ಲೇ, ಬೆಳೆದಿರೋದು ಇದೆ. ಇದೇ ಊರು. ಅವರೇ ನಮ್ಮ ಯಜಮಾನ್ರು, ಅವರ ತಾತ ಮುತ್ತಾತ ಎಲ್ಲ ಇದೇ ಊರವ್ರೆ. ಆಚೆಯಿಂದೇನು ಬಂದಿಲ್ಲ, ಇದೇ ಊರವ್ರೆ. ಇರೋರಿಗೆಲ್ಲ ಕೊಟ್ಟವ್ರೆ. ನಾವೇನು ಜಾಸ್ತಿ ಕೇಳಿಲ್ಲ ಸರ್. ಕಿವಿ ಕೇಳ್ಸಲ್ಲ. ಅದಕ್ಕೋಸ್ಕರ ನಾವು ಜಾಗ ಹಾಕಿದ್ದೀವಿ ಸರ್. ನನ್ನ ಹೆಸರು ಜೇಣ ಅಂತ. ಇದೇ ಊರಿಗೆ ಹುಟ್ಟು ಇಲ್ಲೇ ಬೆಳೆದಿರೋದು. ನಂಗೊಂದು ಒಂದೇ ಒಂದು ಜಾಗ ಇರೋದು. ನಮ್ಮ ತಾತ ಮುತ್ತಾತ ಮನೆ ಇರೋದು ಅಷ್ಟೇ. ನಮ್ಮ ಮಕ್ಳಿಬ್ರು ಗಂಡು ಮಕ್ಳವ್ರೆ. ನೋಡಿ, ನಮಗೆ ಕಿವಿ ಕೇಳ್ಸಲ್ಲ. ಮಿಷಿನ್ ಹಾಕೊಂಡಿದ್ದೀನಿ. ನಾನು ಒಂದು ಸೈಟ್ ಮಾಡಬೇಕು ಅಂತ ನಮ್ಮದು ಎಲ್ಲ 3 ಮಾಡ್ಕೊಂಡವ್ರೆ. ನಂಗೊಂದು ಜಾಗ ಹಾಕಿದ್ದೀನಿ ಅಷ್ಟೇ. ಆ ಜಾಗ ನಮ್ಗೊಂದು ಬೇಕು ಬಿಟ್ಕೊಡ್ಬೇಕು. MLA ಹತ್ರ ಹೇಳ್ತೀನಿ, ಎಲ್ಲ ಹತ್ರ ಹೇಳ್ತೀನಿ. ಎಲ್ಲರೂ ಅವ್ರು ಇಷ್ಟ ಬಂದು ಮಾಡ್ಕೊಂತವ್ರೆ. ನಮ್ಗೆ ಇರೋದು ಒಂದೇ ಒಂದು ಮನೆ ಅಷ್ಟೇ. ನಂಗೆ 2 ಗಂಡು ಮಕ್ಳವ್ರೆ. ಸೇಮ್ ಅವ್ರು ಹೆಂಗೆ ಹೇಳ್ತಾರೆ ನಮಗೂ ಕಿವಿ ಮಿಷಿನ್ ಹಾಕೊಂಡಿದ್ದೀನಿ, ಕಿವಿ ಕೇಳಿಸಲ್ಲ. ನಮ್ಗೊಂದು ಜಾಗ ಬೇಕು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.